ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬ್ರಿಟಿಷರು ನಮ್ಮ ಭಾರತವನ್ನು ಆಕ್ರಮಿಸಿದ ನಂತರ ನಮ್ಮ ಸಂಪತ್ತನ್ನು ಹೇಗೆ ಕೊಳ್ಳೆ ಹೊಡೆದ್ರು, ಹೇಗೆ ಬಳಸಿಕೊಂಡ್ರು, ಹೇಗೆ ಹಿಂಸೆ ಕೊಡ್ತಾ ಇದ್ರು, ಹೇಗೆ ಆಳುಗಳಾಗಿ ಮಾಡಿಕೊಂಡು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ರು, ಇಂತಹ ಇನ್ನೆಷ್ಟೋ ವಿಷಯಗಳನ್ನ ಪುಸ್ತಕಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿದಿವಿ. ಸೊ ಈ ವಿಡಿಯೋದಲ್ಲಿ ಬ್ರಿಟಿಷರು ನಮ್ಮ ಭಾರತಕ್ಕೆ ಹೇಗೆ ಬಂದ್ರು, ಯಾಕೆ ಬಂದು ನಮ್ಮ ದೇಶವನ್ನ ಹೇಗೆ ಆಳೋಕೆ ಶುರು ಮಾಡಿದ್ರು, ಆ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ತಾ ಇದ್ರೆ ಆಗಿನ ನಮ್ಮ ರಾಜರು ಏನ್ ಮಾಡ್ತಾ ಇದ್ರು, ಇಂತಹ ವಿಷಯಗಳು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರದೇ ಇರಬಹುದು. ಸೊ ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದೇಶವಾಗಿರುವ ಬ್ರಿಟನ್ ದೇಶ ಯುರೋಪ್ ಖಂಡದಲ್ಲಿ ಒಂದು ಚಿಕ್ಕ ದೇಶ ಮಾತ್ರ. ನಮ್ಮ ಭಾರತ ದೇಶದ ಜೊತೆ ಹೋಲಿಸಿದ್ರೆ ತುಂಬಾ ಚಿಕ್ಕ ದೇಶ. ಪ್ರಸ್ತುತ ಈ ಬ್ರಿಟನ್ ದೇಶ ಯುಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನ ಒಂದು ಭಾಗ. ಆದ್ರೂ ಈ ಯುಕೆಗಿಂತಲೂ ನಮ್ಮ ಭಾರತ ಸುಮಾರು 13 ಪಟ್ಟು ದೊಡ್ಡದು. ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೂ ಕೂಡ ಬಹಳ ದೊಡ್ಡದು. ಅದಕ್ಕಾಗಿಯೇ ಆಗಿನ ಸಮಯದಲ್ಲಿ ಬ್ರಿಟಿಷರು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಇದರಿಂದ ತುಂಬಾ ಲಾಭ ಬರುತ್ತೆ ಎಂದು ಯೋಚನೆ ಮಾಡ್ತಾರೆ. ಅಂದಿನ ದಿನಗಳಲ್ಲಿ ಬ್ರಿಟಿಷರ ದೇಶಗಳಲ್ಲಿ ಹಾಗೆಯೇ ಯುರೋಪ್ ಖಂಡದಲ್ಲಿ ತುಂಬಾ ಡಿಮ್ಯಾಂಡ್ ಇಂದ ನಡೀತಾ ಇರುವ ವ್ಯಾಪಾರ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳ ವ್ಯಾಪಾರ. ಈ ಮಸಾಲೆ ಪದಾರ್ಥಗಳ ವ್ಯಾಪಾರವನ್ನೇ ಫೋಕಸ್ ಮಾಡಿ ಬ್ರಿಟಿಷರು ಯಾವ ದೇಶದಲ್ಲಿ ಸಿಕ್ಕರೆ ಆ ದೇಶಕ್ಕೆ ಹೋಗಿ ಅವುಗಳನ್ನ ತಗೊಂಡು ಬಂದು ಅವರ ದೇಶಗಳಲ್ಲಿ ಇಷ್ಟವಾದ ಬೆಲೆಗಳಿಗೆ ಮಾರಿಕೊಳ್ತಾ ಇದ್ರು. ಇದೇ ರೀತಿ ಇವರ ಕಣ್ಣು ನಮ್ಮ ಭಾರತದ ಮೇಲೂ ಬೀಳುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೇವಲ ಮಸಾಲ ಪದಾರ್ಥಗಳಷ್ಟೇ ಅಲ್ಲ, ಅವರಿಗೆ ಬೇಕಾಗಿರುವ ಇನ್ನೂ ಕೆಲವು ರೇಷ್ಮೆ, ಹತ್ತಿ, ನೀಲಿ ಬಣ್ಣ ಮತ್ತು ಟೀ ಹೀಗೆ ಎಲ್ಲವೂ ಕೂಡ ಸಿಗ್ತಾ ಇವೆ. ಆದ್ರಿಂದ ವ್ಯಾಪಾರ ಮಾಡೋಕೆ ಭಾರತವೇ ಸರಿಯಾದ ಪ್ರದೇಶ ಅಂತ ತಿಳ್ಕೊಂಡು ಭಾರತದತ್ತ ದಾರಿ ಹಿಡಿತಾರೆ. ಇದಕ್ಕಿಂತಲೂ ಮೊದಲು ನಾವು ತಿಳಿದುಕೊಳ್ಳಬೇಕಾದದ್ದು ಒಂದಿದೆ. ಪೂರ್ವ ಕಾಲದಲ್ಲಿ ಯುರೋಪ್ ಇಂದ ಭಾರತಕ್ಕೆ ಹೇಗೆ ಬರಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. 1497ರಲ್ಲಿ ಮೊಟ್ಟ ಮೊದಲ ಬಾರಿ ಪೋರ್ಚುಗಲ್ ದೇಶದ ವಾಸ್ಕೋಡಿಗಾಮ ಎಂಬ ವ್ಯಕ್ತಿ ಯುರೋಪ್ ಇಂದ ಭಾರತಕ್ಕೆ ಬಂದು ಸಮುದ್ರ ಮಾರ್ಗವನ್ನು ಕಂಡುಕೊಳ್ತಾನೆ. ಸೊ ಬ್ರಿಟಿಷರಿಗಿಂತ ಮೊದಲೇ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಈ ಮಾರ್ಗದಿಂದ ಬಂದು ಅವರ ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇವರು ಅಂದಿಗೆ ಭಾರತದ ಮುಂಬೈ, ಗೋವಾ ಹಾಗೂ ಮಂಗಳೂರುಗಳಲ್ಲಿ ಅವರ ವ್ಯಾಪಾರಗಳಿಂದ ಬ್ರಿಟಿಷರು ನಮ್ಮ ದೇಶಕ್ಕೆ ಬರುವ 100 ವರ್ಷಗಳ ಮುಂಚೆಯೇ ಸೆಟ್ಲ್ ಆಗಿದ್ದಾರೆ. ಇವರು 100 ವರ್ಷಗಳವರೆಗೆ ನಮ್ಮ ದೇಶದಲ್ಲಿರುವ ಈ ಸ್ಪೈಸಸ್ ಅನ್ನ ಅಂದ್ರೆ ಮಸಾಲೆ ಪದಾರ್ಥಗಳನ್ನ ನಮ್ಮ ಹತ್ರ ತುಂಬಾ ಕಡಿಮೆ ಬೆಲೆಗೆ ಕೊಂಡುಕೊಂಡು ಅವರ ದೇಶಗಳಿಗೆ ರಫ್ತು ಮಾಡಿ ಯುರೋಪ್ ನಲ್ಲಿರುವ ಡಿಮ್ಯಾಂಡ್ ಕಾರಣದಿಂದ ತುಂಬಾ ಜಾಸ್ತಿ ಬೆಲೆಗೆ ಮಾರಿಕೊಂಡು ಬಹಳಷ್ಟು ಲಾಭವನ್ನ ಪಡಿತಾ ಇರ್ತಾರೆ. ಇದನ್ನ ಗಮನಿಸಿದ ಬ್ರಿಟನ್ ದೇಶದ ಒಂದು ಕಂಪನಿ ಹೇಗಾದ್ರೂ ಮಾಡಿ ಯುರೋಪ್ ತುಂಬಾ ಈ ಸ್ಪೈಸಸ್ ಅನ್ನ ನಾವೇ ಮಾರಬೇಕು, ಅದಕ್ಕಾಗಿ ಭಾರತಕ್ಕೆ ಹೋಗಬೇಕು, ವ್ಯಾಪಾರದಲ್ಲಿ ಪೋರ್ಚುಗೀಸರನ್ನ ಹಿಂದೆ ಹಾಕಬೇಕು ಎಂಬ ಉದ್ದೇಶದಿಂದ ಆಗಿನ ಸಮಯದಲ್ಲಿ ಬ್ರಿಟಿಷರನ್ನು ಪಾಲಿಸುತ್ತಿರುವ ಕ್ವೀನ್ ಎಲಿಜಬೆತ್ ಜೊತೆ ಚರ್ಚಿಸಿ ಅವರ ಸಹಕಾರದಿಂದ ಮೊದಲ ಬಾರಿ ನೆದರ್ಲ್ಯಾಂಡ್ ದೇಶದ ಒಂದು ಕಂಪನಿ ಜೊತೆ ಸೇರಿ ಪೋರ್ಚುಗೀಸರು ಯಾವ ರೀತಿ ಭಾರತಕ್ಕೆ ಬಂದಿದ್ದಾರೋ ಅದೇ ರೀತಿ ಸಮುದ್ರ ಮಾರ್ಗದಿಂದ 1608 ಆಗಸ್ಟ್ 24ರಂದು ನಮ್ಮ ಭಾರತದಲ್ಲಿ ಕಾಲಿಡ್ತಾರೆ. ಈ ಬ್ರಿಟಿಷರು ಮೊದಲ ಬಾರಿ ಸೂರತ್ಗೆ ಬಂದು ಕಾಲಿಡ್ತಾರೆ. ಸೂರತ್ಗೆ ಕಾಲಿಟ್ಟ ತಕ್ಷಣ ಆಗಿನ ಆ ಪ್ರಾಂತ್ಯಕ್ಕೆ ರಾಜನಾದ ಮೊಘಲ್ ಸಾಮ್ರಾಜ್ಯವನ್ನು ಪಾಲಿಸುತ್ತಿರುವ ಜಹಾಂಗೀರ್ನನ್ನು ಭೇಟಿಯಾಗಿ ವ್ಯಾಪಾರ ಮಾಡಲು ಅವರ ಹತ್ರ ಅನುಮತಿ ತಗೊಂಡು ಮೊದಲ ಬಾರಿ ಸೂರತ್ ನಲ್ಲೇ ಅವರ ಕಂಪನಿಯನ್ನ ಈಸ್ಟ್ ಇಂಡಿಯಾ ಎಂಬ ಹೆಸರಿನಿಂದ ಸ್ಟಾರ್ಟ್ ಮಾಡ್ತಾರೆ. 1600ಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಪೋರ್ಚುಗೀಸರು ಮಾತ್ರ ವ್ಯಾಪಾರ ಮಾಡ್ತಾ ಇದ್ರು. ಆ ನಂತರವೇ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಡಚ್ ಕಂಪನಿಗಳು ತಮ್ಮ ವ್ಯಾಪಾರವನ್ನು ಸ್ಟಾರ್ಟ್ ಮಾಡುತ್ತವೆ. 1600ರಿಂದ 1757ರವರೆಗೆ ಬ್ರಿಟಿಷರು ಯಾವ ಕಾರಣದಿಂದ ಭಾರತಕ್ಕೆ ಬಂದಿದ್ರು ಅದನ್ನೇ ಮಾಡಿಕೊಳ್ತಾ ಸೈಲೆಂಟ್ ಆಗಿ ಇರ್ತಾರೆ. ಬಟ್ ನಿಜವಾದ ಟ್ವಿಸ್ಟ್ಗಳು ಇಲ್ಲಿಂದಲೇ ಶುರುವಾಗುತ್ತವೆ. ಸುಮಾರು ಈ 150 ವರ್ಷಗಳಲ್ಲಿ ಈ ಬ್ರಿಟಿಷರು ನಮ್ಮ ದೇಶವನ್ನು, ನಮ್ಮ ಪ್ರಜೆಗಳ ಹವ್ಯಾಸಗಳನ್ನ, ಬಲಗಳನ್ನ, ಬಲಹೀನತೆಗಳನ್ನ, ನಮ್ಮ ಸಂಪತ್ತನ್ನ, ನಮ್ಮ ರಾಜರ ಆಳ್ವಿಕೆಗಳನ್ನ ಹೀಗೆ ಪ್ರತಿಯೊಂದನ್ನು ಗಮನಿಸ್ತಾ ಬರ್ತಾರೆ. ಇವೇ ಅವರಿಗೆ ನಮ್ಮನ್ನ ಹೇಗೆ ಆಕ್ರಮಿಸಬೇಕು, ಹೇಗೆ ವಂಚನೆ ಮಾಡಬೇಕು ಎಂಬುದಕ್ಕೆ ಸಹಾಯವಾಗುತ್ತವೆ. ಸೊ ಮೊದಲು ಇವ್ರು ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರದಿಂದ ಪೋರ್ಚುಗೀಸ್ ಕಂಪನಿಯವರು ಭಾರತವನ್ನು ಬಿಟ್ಟು ಹೋಗುವಂತೆ ಮಾಡ್ತಾರೆ. ಅದೇ ರೀತಿ ವ್ಯಾಪಾರ ಮಾಡಲು ಭಾರತಕ್ಕೆ ಬರಬೇಕು ಅಂದುಕೊಂಡ ಫ್ರೆಂಚ್ ರವರನ್ನು ಕೂಡ ಈ ಬ್ರಿಟಿಷರು ಬರದ ಹಾಗೆ ಮಾಡ್ತಾರೆ. ಹೀಗೆ ಮೊದಲು ವ್ಯಾಪಾರ ಮಾಡಲು ಬೇರೆಯವರು ಇರದ ಹಾಗೆ ಇವರು ಮಾತ್ರ ಇರುವ ಹಾಗೆ ನೋಡಿಕೊಳ್ತಾರೆ. ಇದೇ ವ್ಯಾಪಾರದ ಮೂಲಕ ಭಾರತವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಮೊದಲು ಇವರ ಈಸ್ಟ್ ಇಂಡಿಯಾ ಕಂಪನಿ ಇರುವ ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿರುವ ರಾಜರಿಗೆ ಕಾಣಿಕೆಗಳನ್ನು ಕೊಟ್ಟು ಆಕರ್ಷಿಸಿಕೊಂಡು ಅವರಿಗೆ ಹತ್ರ ಆಗ್ತಾರೆ, ಅಂದ್ರೆ ಅವರನ್ನ ಇಂಪ್ರೆಸ್ ಮಾಡ್ತಾರೆ. ನಂತರ ಈ ರಾಜರು ಪಕ್ಕದ ರಾಜ್ಯದ ರಾಜರ ಜೊತೆ ಯುದ್ಧಗಳನ್ನು ಮಾಡುತ್ತಿರುವ ಸಮಯದಲ್ಲಿ ಫೈನಾನ್ಷಿಯಲ್ ಆಗಿ, ಆರ್ಥಿಕವಾಗಿ ಈ ಬ್ರಿಟಿಷರು ಆ ರಾಜರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದರಿಂದ ಯುದ್ಧದಲ್ಲಿ ಗೆದ್ದಂತಹ ಈ ರಾಜರು ಅದಕ್ಕೆ ಫಲಿತವಾಗಿ ಬ್ರಿಟಿಷರು ತಮಗೆ ಅನುಕೂಲವಾಗಿರುವಂತಹ ಕೆಲವು ಕೆಲಸಗಳನ್ನ ಮಾಡಿಕೊಳ್ಳೋಕೆ ಅವರಿಗೆ ಅನುಮತಿ ಕೊಡಬೇಕಾಗಿ ಬರುತ್ತೆ. ಹೀಗೆ ಈ ರೀತಿಯ ಸ್ಟ್ರಾಟಜಿಯನ್ನು ಬಳಸುತ್ತಾ ಬ್ರಿಟಿಷರು ಇನ್ನೂ ಕೆಲವು ಈಸ್ಟ್ ಇಂಡಿಯಾ ಕಂಪನಿಗಳನ್ನ ನಮ್ಮ ದೇಶದಲ್ಲಿ ರಾಜರ ಸಹಕಾರದಿಂದ ಸ್ಥಾಪಿಸುತ್ತಾ ಬರ್ತಾರೆ. ಹೀಗೆ ಇದೇ ರೀತಿ ಚೆನ್ನೈನಲ್ಲಿ, ಮುಂಬೈನಲ್ಲಿ, ಕೋಲ್ಕತ್ತಾದಲ್ಲಿ ಹೀಗೆ ಭಾರತದ ಮುಖ್ಯವಾದ ಪ್ರದೇಶಗಳ ಕೋಸ್ಟಲ್ ಏರಿಯಾಗಳಲ್ಲಿ ಒಂದೊಂದಾಗಿ ಅವರ ಕಂಪನಿಗಳನ್ನ ಸ್ಥಾಪಿಸುತ್ತಾ ಭಾರತವೆಲ್ಲ ವ್ಯಾಪಿಸುತ್ತಾರೆ. ಈ ಕೋಸ್ಟಲ್ ಏರಿಯಾಗಳನ್ನೇ ಇವರು ಯಾಕೆ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಪ್ರಸ್ತುತ ನಮ್ಮ ರಾಜ್ಯಗಳಿಗೆ ರಾಜಧಾನಿ ಯಾವ ರೀತಿ ಹೃದಯ ಅಂತ ಹೇಳ್ತೀವೋ ಅದೇ ರೀತಿ ಆಗಿನ ಸಮಯದಲ್ಲಿ ದೇಶಕ್ಕೆ ಈ ಕೋಸ್ಟಲ್ ಏರಿಯಾಸ್ ಇದ್ವು. ಅದಕ್ಕಾಗಿ ಈ ಕೋಸ್ಟಲ್ ಏರಿಯಾಗಳಲ್ಲಿ ಅವರ ಕಂಪನಿಗಳಿರುವ ಹಾಗೆ ಏರ್ಪಾಟು ಮಾಡಿಕೊಳ್ತಾರೆ. ಈ ಕೋಸ್ಟಲ್ ಏರಿಯಾಗಳನ್ನ ಕಂಟ್ರೋಲ್ಗೆ ತಗೊಂಡ್ರೆ ಆಟೋಮೆಟಿಕ್ ಆಗಿ ದೇಶವೆಲ್ಲ ಇವರ ಕಂಟ್ರೋಲ್ಗೆ ಬರುತ್ತೆ ಎಂಬುದನ್ನು ಇವರು ಗಮನಿಸಿರೋದ್ರಿಂದಲೇ ಅದೇ ಪ್ಲಾನ್ ನಿಂದ ಅವರ ಮೊದಲ ಹೆಜ್ಜೆ ಶುರು ಮಾಡ್ತಾರೆ. ಹೀಗೆ ಎಲ್ಲಾ ಕಡೆ ಅವರ ಕಂಪನಿಗಳನ್ನು ಸ್ಥಾಪಿಸಿದ ನಂತರ ಭಾರತವನ್ನ ರೂಲ್ ಮಾಡೋಕೆ ಬೇಕಾಗುವಷ್ಟು ಆರ್ಮಿಯನ್ನ ರೆಡಿ ಮಾಡ್ತಾ ನಮ್ಮ ದೇಶಕ್ಕೆ ತಗೊಂಡ್ ಬರ್ತಾರೆ. ಇವರ ಕಂಪನಿಗಳಿಗೆ ಸೆಕ್ಯೂರಿಟಿ ಆಗಿರಲು ಅವರ ದೇಶದವರನ್ನ ಕರೆಸಿಕೊಳ್ತಾ ಇದೀವಿ ಎಂದು ಅನುಮತಿ ಕೇಳಿದಾಗ ಕಾಣಿಕೆಗಳಿಂದ ಆಲ್ರೆಡಿ ಸರೆಂಡರ್ ಆದ ಈ ರಾಜರು ಅವರ ಕೋರಿಕೆಗಳನ್ನ ತಿರಸ್ಕರಿಸದೆ ಅನುಮತಿಯನ್ನ ಕೊಟ್ಟು ಬಿಡ್ತಾರೆ. ಆನಂತರ ಮತ್ತೆ ಇದೇ ರಾಜರನ್ನ ಅವರ ಫ್ಯಾಕ್ಟರಿಗಳನ್ನ, ಕಂಪನಿಗಳನ್ನ ರಕ್ಷಿಸಿಕೊಳ್ಳಲು ಗನ್ಸ್ಗಳು, ಕುದುರೆಗಳು ಬೇಕಾಗುತ್ತವೆ ಎಂದು ಆ ರಾಜರನ್ನು ನಂಬಿಸಿ ಆಯುಧಗಳನ್ನ ಕೂಡ ನಿಧಾನವಾಗಿ ಅವರ ದೇಶದಿಂದ ಆಮದು ಮಾಡಿಕೊಳ್ತಾರೆ. ಹೀಗೆ ಇನ್ನೂ ಕೆಲವು ರೀಸನ್ಸ್ ಹೇಳ್ತಾ ಅವರ ಪೂರ್ತಿ ಸೈನ್ಯವನ್ನ ಕೂಡ ಇಲ್ಲಿಗೆ ತಂದು ಬಿಡ್ತಾರೆ. ಈ ರೀತಿ ತಮ್ಮ ಸೈನ್ಯವನ್ನ ಹೆಚ್ಚಿಸಿಕೊಳ್ತಾ ಬರ್ತಾರೆ. ಇದರಿಂದ 1844 ಬರೋಷ್ಟರಲ್ಲಿ ಬ್ರಿಟಿಷರ ಸೈನ್ಯ ಕೆಲವು ಲಕ್ಷಾಂತರ ಸಂಖ್ಯೆಗೆ ಏರುತ್ತೆ. ಪ್ರತಿಯೊಬ್ಬ ಸೈನಿಕನ ಹತ್ರ ಕೂಡ ಆಯುಧಗಳಿರುವ ಹಾಗೆ ನೋಡಿಕೊಳ್ತಾ ಇದ್ರು. ಇಲ್ಲಿ ದುಃಖ ಪಡುವ ವಿಷಯ ಏನಂದ್ರೆ ಬ್ರಿಟಿಷರು ಸಿದ್ಧಪಡಿಸಿಕೊಂಡ ಈ ಸೈನ್ಯದಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಸೈನಿಕರು ನಮ್ಮ ದೇಶದವರೇ ಇರ್ತಾರೆ. ದುಡ್ಡಿಗೆ ಮತ್ತು ಇತರ ಕೆಲವು ಕಾರಣಗಳಿಂದ ಅವರು ಮೊರೆ ಹೋಗಿ ಅವರಿಗೆ ಅನುಕೂಲವಾಗಿ ಕೆಲಸ ಮಾಡಲು ಸಿದ್ಧರಾಗ್ತಾರೆ. ಹೀಗೆ ಈ ರೀತಿ ಬ್ರಿಟಿಷರು ತಮಗೆ
ತಮಗೆ ಅನುಕೂಲವಾದ ಸೈನ್ಯವನ್ನ ಆಯುಧಗಳನ್ನ ಸಹಿತ ಸಿದ್ಧಪಡಿಸಿಕೊಳ್ತಾರೆ. ಇದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದ ರಾಜರು ಮಾಡಿಕೊಳ್ಳುತ್ತಿರುವ ಯುದ್ಧಗಳಿಂದ ಬಹಳಷ್ಟು ಪ್ರಾಣ ನಷ್ಟವಾಗ್ತಾ ಇರುತ್ತೆ. ಇದರಿಂದ ಸೈನ್ಯದ ಕೊರತೆ ಉಂಟಾಗುತ್ತೆ. ಅದೇ ರೀತಿ ಆರ್ಥಿಕವಾಗಿ ನಷ್ಟ ಹೋಗೋದ್ರಿಂದ ದುಡ್ಡಿನ ಕೊರತೆ ಕೂಡ ಉಂಟಾಗ್ತಾ ಇತ್ತು. ಹೀಗೆ ಆರ್ಥಿಕವಾಗಿ ಮತ್ತು ಸೈನ್ಯದ ಕೊರತೆ ಇರುವ ರಾಜರಿಗೆ ಈ ಬ್ರಿಟಿಷ್ ಕಂಪನಿ ಸಹಾಯ ಮಾಡ್ತಾ ಅವರ ಕೆಲಸಗಳನ್ನ ಈ ರಾಜರಿಂದ ಮಾಡಿಕೊಳ್ತಾ ಇದ್ರು. ಹೀಗೆ ಸ್ವಲ್ಪ ಕಾಲ ಕಳೆದ ನಂತರ ಬಹಳಷ್ಟು ರಾಜರು ಇವರಿಗೆ ಅನುಕೂಲವಾಗಿ ಬದಲಾದ ನಂತರ 1750ರಿಂದ ಕೆಲವು ರಾಜರ ಮೇಲೆ ಈ ಬ್ರಿಟಿಷರು ಯುದ್ಧಗಳನ್ನ ಪ್ರಕಟಿಸ್ತಾ ಬರ್ತಾರೆ. ಇವರ ಮೊದಲ ಯುದ್ಧವನ್ನ ಬಂಗಾಳದಿಂದ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ತುಂಬಾ ಬುದ್ಧಿವಂತಿಕೆಯಿಂದ. ಈ ಯುದ್ಧ 1757ರಲ್ಲಿ ಅಂದಿನ ರಾಜನಾದ ಶುಜಾವುದ್ದೌಲ್ ಜೊತೆ ನಡೆಯುತ್ತೆ. ಬ್ರಿಟಿಷರು ಈ ಯುದ್ಧದಲ್ಲಿ ಡಿವೈಡ್ ಅಂಡ್ ರೂಲ್ ಸ್ಟ್ರಾಟಜಿಯನ್ನ ಬಳಸ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ರಾಜನ ಹತ್ರ ಕೆಲಸ ಮಾಡುವ ಮೀರ್ ಜಾಫರ್ ಎಂಬ ವ್ಯಕ್ತಿಗೆ ಆಸೆ ತೋರಿಸಿ ತಮಗೆ ಸಹಾಯ ಮಾಡುವಂತೆ ಮಾಡಿಕೊಳ್ತಾರೆ. ಆ ರಾಜ ಯುದ್ಧವನ್ನು ಪ್ರಕಟಿಸಿದ ನಂತರ ಈ ಮೀರ್ ಜಾಫರ್ ಬ್ರಿಟಿಷರು ಬರ್ತಾ ಇಲ್ಲ, ಯುದ್ಧ ಮಾಡಲು ಅವರು ಸಿದ್ಧರಿಲ್ಲ ಎಂಬ ಸುಳ್ಳನ್ನ ಶುಜಾವುದ್ದೌಲ್ಗೆ ಹೇಳ್ತಾನೆ. ಬಟ್ ಈ ರೀತಿ ಹೇಳುವಂತ ಹೇಳಿದ್ದು ಮಾತ್ರ ಬ್ರಿಟಿಷರೇ. ಇದರಿಂದ ಯುದ್ಧಕ್ಕೆ ಸಿದ್ಧವಾದ ರಾಜನ ಸೈನ್ಯ ಈ ಸಮಾಚಾರ ಬಂದ ನಂತರ ವಾಪಸ್ ಆಗ್ತಾ ಇರುವ ಸಮಯದಲ್ಲಿ ಈ ಬ್ರಿಟಿಷರ ಸೈನ್ಯ ಸಡನ್ ಆಗಿ ದಂಡೆತ್ತಿ ಬರೋದ್ರಿಂದ ಘೋರವಾಗಿ ಆ ಭಾರತೀಯ ರಾಜ ಮತ್ತು ಆ ಸೈನ್ಯ ಸತ್ತು ಹೋಗುತ್ತೆ. ಈ ಯುದ್ಧದ ಹೆಸರು ದ ಬ್ಯಾಟಲ್ ಆಫ್ ಪ್ಲೆಸಿ. ಹೀಗೆ ಇವರು ಇವರ ಮೊದಲ ಯುದ್ಧವನ್ನ ಗೆಲ್ತಾರೆ. ಬ್ರಿಟಿಷರು ಯಾವತ್ತೂ ಕೂಡ ಯುದ್ಧ ನೀತಿಗಳನ್ನ ಪಾಲಿಸುತ್ತಿರಲಿಲ್ಲ. ದೌರ್ಜನ್ಯದಿಂದ ಆಕ್ರಮದಿಂದ ಸೋಲಿಸ್ತಾ ಇದ್ರು. ಆ ಯುದ್ಧದ ನಂತರ 1764ರಲ್ಲಿ ಮೊಘಲ್ ಎಂಪರ್ ಜೊತೆ ಯುದ್ಧ ಮಾಡಿ ಅವರನ್ನ ಸೋಲಿಸಿ ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾಗಳನ್ನ ಹೀಗೆ ಈ 3 ಪ್ಲೇಸಸ್ ಗಳನ್ನ ಒಂದೇ ಸಲ ಸ್ವಾಧೀನಪಡಿಸಿಕೊಂಡು ರೂಲ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಆ ಪ್ರಾಂತದಲ್ಲಿರುವ ಪ್ರಜೆಗಳು ಟ್ಯಾಕ್ಸ್ ಗಳನ್ನ ಕಟ್ಟಬೇಕು ಎಂದು ಬ್ರಿಟಿಷ್ ಅಧಿಕಾರಿಗಳು ರೂಲ್ಸ್ ಅನ್ನ ಮಾಡಿ ಕಸಿದುಕೊಳ್ಳಲು ಶುರು ಮಾಡ್ತಾರೆ. ಇದಾದ ನಂತರ ಉಳಿದ ಕೋಸ್ಟಲ್ ಏರಿಯಾವನ್ನ ಸ್ವಾಧೀನಪಡಿಸಿಕೊಳ್ಳಬೇಕು ಅಂದುಕೊಳ್ತಾರೆ. ಇದರ ಭಾಗವಾಗಿ ಮೊದಲು ಮೈಸೂರು ರಾಜ್ಯವನ್ನ ಆಕ್ರಮಿಸಲು ಯುದ್ಧವನ್ನ ಪ್ರಕಟಿಸ್ತಾರೆ. ಆ ಸಮಯದಲ್ಲಿ ಮೈಸೂರನ್ನ ಟಿಪ್ಪು ಸುಲ್ತಾನನ ತಂದೆಯಾದ ಹೈದರ್ ಅಲಿ ಆಳ್ತಾ ಇರ್ತಾರೆ. ಈತನಿಗಿರುವ ಸೈನ್ಯ ಬಲದಿಂದ ಬ್ರಿಟಿಷರಿಗೆ ಮತ್ತು ಹೈದರ್ ಅಲಿಗೆ ಬರೋಬ್ಬರಿ 4 ಬಾರಿ ಯುದ್ಧಗಳು ನಡೆಯುತ್ತವೆ. ಮೊದಲ ಯುದ್ಧ 1767ರಿಂದ 69ರ ಮಧ್ಯದಲ್ಲಿ ನಡೆಯುತ್ತೆ. ಈ ಯುದ್ಧದಲ್ಲಿ ಬ್ರಿಟಿಷರು ಸುಲಭವಾಗಿ ಸೋಲ್ತಾರೆ. ನಂತರ ಎರಡನೇ ಯುದ್ಧ 1780ರಿಂದ 1784ರ ಮಧ್ಯೆ ನಡೆಯುತ್ತೆ. ಆದ್ರೆ ಈ ಬಾರಿ ಬ್ರಿಟಿಷರು ಬುದ್ಧಿವಂತಿಕೆಯಿಂದ ಮರಾಠ ರಾಜರು ಮತ್ತು ಹೈದರಾಬಾದ್ ನಿಜಾಮರ ಸಹಾಯ ತಗೊಂಡು ಯುದ್ಧ ಮಾಡೋದ್ರಿಂದ ಮೈಸೂರಿನ ಹೈದರ್ ಅಲಿ ಸತ್ತು ಹೋಗೋದ್ರಿಂದ ಈ ಯುದ್ಧ ಒಂದು ಒಪ್ಪಂದದ ಮೇರೆಗೆ ರದ್ದಾಗುತ್ತೆ. ಸೊ ತನ್ನ ತಂದೆಯನ್ನ ಕಳೆದುಕೊಂಡ ಟಿಪ್ಪು ಸುಲ್ತಾನ್ ಪ್ರತೀಕಾರದಿಂದ 3ನೇ ಬಾರಿ ಬ್ರಿಟಿಷರ ಜೊತೆ ಯುದ್ಧ ಮಾಡೋಕೆ ಮುಂದಾಗ್ತಾನೆ. ಆದ್ರೆ ಈ ಸಲ ಕೂಡ ಮರಾಠ ರಾಜರು ಮತ್ತು ಹೈದರಾಬಾದ್ ನಿಜಾಮರ ಸಹಾಯದಿಂದ ಟಿಪ್ಪು ಸುಲ್ತಾನನನ್ನ ಸೋಲಿಸಿ ಆತನ ರಾಜ್ಯದ ಅರ್ಧ ಭಾಗವನ್ನ ವಶಪಡಿಸಿಕೊಳ್ತಾರೆ. ಈ ಅರ್ಧ ಭಾಗವನ್ನ ಬ್ರಿಟಿಷರು, ಮರಾಠರು, ಹೈದರಾಬಾದ್ ನಿಜಾಮರು ಸಮಾನವಾಗಿ ಹಂಚಿಕೊಳ್ತಾರೆ. ನಂತರ ಕೊನೆಯದಾಗಿ 1799ರಲ್ಲಿ 4ನೇ ಬಾರಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರಿಗೆ ನಡೆದ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನ ಸಾಯಿಸಿ ಮೈಸೂರು ರಾಜ್ಯವನ್ನ ಬ್ರಿಟಿಷರು ಸ್ವಂತ ಮಾಡಿಕೊಳ್ತಾರೆ. ಹೀಗೆ ಈ ರೀತಿ ನಿಧಾನವಾಗಿ ಒಂದೊಂದು ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾ ಬರ್ತಾರೆ. ಕೊನೆಯದಾಗಿ ಬ್ರಿಟಿಷರಿಗೆ ಸಹಾಯವಾದ ರಾಜರಲ್ಲಿ ಇಬ್ಬರೇ ಉಳಿತಾರೆ. ಅವರೇ ಸಿಖ್ ಎಂಪೈರ್ ರಂಜಿತ್ ಸಿಂಗ್ ಮತ್ತು ಹೈದರಾಬಾದ್ ನಿಜಾಮ್ ನವಾಬ. ಸಿಖ್ಖರ ರಾಜ ಯಾವತ್ತೂ ಬ್ರಿಟಿಷರಿಗೆ ವಿರುದ್ಧವಾಗೋಕೆ ಟ್ರೈ ಮಾಡಲ್ಲ. ಇದರಿಂದ ಆತ ಇರೋವರೆಗೆ ಅವರ ಮಧ್ಯೆ ಸಂಬಂಧ ಇದ್ರೂ ಕೊನೆಗೆ ಆತ ಸತ್ತ ತಕ್ಷಣ ಬ್ರಿಟಿಷರು ಆ ರಾಜ್ಯವನ್ನ ಸಹ ಆಕ್ರಮಿಸಿ ಬಿಡ್ತಾರೆ. ಫೈನಲಿ ಉಳಿದಿರೋದು ಹೈದರಾಬಾದ್ ನಿಜಾಮ್ ನವಾಬ. ಈತ ಯಾವಾಗಲೂ ಬ್ರಿಟಿಷರ ಜೊತೆ ವಿನಯದಿಂದ ಇರೋದ್ರಿಂದ ಈತನನ್ನ ಬಿಟ್ಟು ಬಿಡ್ತಾರೆ. ಹೀಗೆ ಭಾರತವಲ್ಲ ಪೂರ್ತಿಯಾಗಿ ಇವರ ಕೈಗೆ ಬಂದು ಬಿಡುತ್ತೆ. ಹೀಗೆ ಕೈಗೆ ಬಂದ ತಕ್ಷಣ ಬ್ರಿಟಿಷರ ಮಹಾರಾಣಿಯಾದ ವಿಕ್ಟೋರಿಯಾ ರಾಣಿಯನ್ನ ಭಾರತಕ್ಕೆ ಕರೆಸಿ ಭಾರತಕ್ಕೂ ಕೂಡ ಆಕೆಯೇ ಮಹಾರಾಣಿ ಎಂದು ಪ್ರಕಟಿಸಿಕೊಂಡು ಭಾರತವನ್ನ 1858ರಿಂದ 1947ರವರೆಗೆ ಸುಮಾರು 90 ವರ್ಷಗಳವರೆಗೆ ದೌರ್ಜನ್ಯದಿಂದ ನಮ್ಮಿಂದ ದೋಚಿಕೊಳ್ತಾ, ಹಿಂಸಿಸುತ್ತಾ, ಘೋರವಾಗಿ ಬಳಸಿಕೊಳ್ತಾ ಸುಖವಾಗಿ ಬದುಕ್ತಾ ಇದ್ರು. ಈ ನರಕದಿಂದ ವಿಮುಕ್ತಿಯನ್ನು ಕೊಡಿಸುವ ಸಲುವಾಗಿಯೇ ನಮ್ಮ ದೇಶದ ಎಷ್ಟೋ ಜನ ವೀರ ಯೋಧರು, ಸ್ವಾತಂತ್ರ್ಯ ಸಮರ ನಾಯಕರು ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಣಗಳನ್ನ ಬಿಟ್ಟು ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಿಸಿ ಕೊನೆಗೆ 1947 ಆಗಸ್ಟ್ 14-15ರ ಮಧ್ಯದ ಅರ್ಧರಾತ್ರಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅವರು ತಂದುಕೊಟ್ಟಿರುವ ಈ ಸ್ವಾತಂತ್ರ್ಯದಿಂದಲೇ ನಾವಿಂದು ಇಷ್ಟು ಸಂತೋಷದಿಂದ ಬದುಕ್ತಾ ಇದೀವಿ. ಅದಕ್ಕಾಗಿ ಪ್ರತಿಯೊಬ್ಬ ಸ್ವಾತಂತ್ರ್ಯ ಯೋಧನಿಗೆ ನಾವು ಎಂದಿಗೂ ಋಣಿಯಾಗಿದ್ದು ಅವರಿಗೆ ಪಾದಾಭಿವಂದನೆ ಮಾಡೋಣ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ಅಂಡ್ ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇಂತಹ ಒಳ್ಳೆ ವಿಷಯಗಳನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಹಂಚಿಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗೈಸ್.